ಸರ್, ಈಗ ಆರೋಗ್ಯ ಹಕ್ಕು ಕಾನೂನು ಸಮರ್ಪಕವಾಗಿ ಜಾರಿ ಆಗಬೇಕು. ನೀವು ಹೇಳ್ತಿದ್ರಿ ವಿದೇಶಗಳಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ಟೆಸ್ಟಿಂಗ್ಗಳಿದಾವೆ ಅಂತೇಳಿ, ಬಟ್ ನಮ್ಮಲ್ಲಿ ಇನ್ನೂ ಕೂಡ ಅದು ಸಮರ್ಪಕವಾಗಿ ಜಾರಿ ಆಗಿರೋ ಅಂತ ಅನ್ಸುತ್ತೆ. ಅದೇ ಈ ಇಚ್ಛಾಶಕ್ತಿ ಬೇಕು. ಯಾರಿಗೆ ನಾಗರಿಕ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ನನಗೆ ಓಟ್ ಹಾಕಿ ಮತದಾರ ನನ್ನನ್ನು ಆಡಳಿತ ಮಾಡಕ್ಕೆ ಕಳಿಸಿದ್ದೇನೆ. ಅವನ ಆರೋಗ್ಯ, ಶಿಕ್ಷಣ ಸಮರ್ಪಕವಾಗಿ ನೋಡುವಂಥ ಗುರುತರ ಜವಾಬ್ದಾರಿ ನನಗಿದೆ. ಅವನೇನು ಮಾಡ್ತಾ ಇದ್ದಾನೆ ಈಗ? ಚರಂಡಿ ಮಾಡೋದು, ದೊಡ್ಡ ದೊಡ್ಡ ಲೈಟ್ ಹಾಕೋದು, ಟಾರ್ ಹಾಕೋದು, ಆಮೇಲೆ ಕೆರೆ ರಿಪೇರಿ ಮಾಡೋದು, ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಆ ಮನುಷ್ಯ. ಅವನು ಕಾನೂನನ್ನ ರಚನೆ ಮಾಡಕ್ಕೆ ಕಳಿಸಿದ್ದಪ್ಪ ನೀನು MLA ಆಗಿ ಅಂತ ಕೇಳೋರು ಯಾರಿಲ್ಲ ಆಗ್ಬಿಟ್ಟಿದ್ದಾರೆ. ಒಂದು ಈಗ ಈ ಮೆಡಿಷನ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನಾವೀಗ ಸ್ವಿಗ್ಗಿನಲ್ಲಿ 2 ಇಡ್ಲಿ, 1 ವಡೆ, 1 ಮೊಸರು ವಡೆನ ಏನೋ, 1 ರೈಸ್ ಬಾತು ಆರ್ಡ್ರ್ ಮಾಡ್ತೀವಿ. ಅವನು ತಂದು ಕೊಡ್ತಾನೆ, ಸ್ವಿಗ್ಗಿ ಮತ್ತು ಜೊಮ್ಯಾಟೋದವನು. ಈಗೇನಾಗಿದೆ, ಪ್ರಿಸ್ಕ್ರಿಪ್ಷನ್ ಇಲ್ಲ. ನಾವು ಒಂದಷ್ಟು ಮಾತ್ರೆಗಳು ಸೆಲ್ಫ್ ಮೆಡಿಸಿನ್ಸ್ ಬರೋದು ಅವನಿಗೆ ಕಳಿಸ್ತೀವಿ. ಅವನು ನೋಡ್ತಾನೆ, ಸ್ವಿಗ್ಗಿ ಜೊಮ್ಯಾಟೋದವನು ಮಾತ್ರೆ ತಂದು ಕೊಡ್ತಾನೆ ನಮಗೆ. ಎಲ್ಲಿದೆ ಪ್ರಿಸ್ಕ್ರಿಪ್ಷನ್ನು? 1940 ಆ್ಯಕ್ಟಲ್ಲಿ ಆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು ಅಂತ ಇದೆ. ಎಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ? ಎಷ್ಟು ಜನರಿಗೆ, ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರಾಗಿರಲಿ, ಸಾಮಾನ್ಯ ಜನರಿಗಾಗಿರಲಿ ಈ ಕಾನೂನುಗಳು ಏನು ಗೊತ್ತಿದೆ? ಈ ಕಾನೂನಿನ ಅರಿವೇ ಇಲ್ಲ ಅವರಿಗೆ, ಜನರಿಗೆ. ಹಾಗಾಗಿ ಈಗ ಏನು ನಡೀತಾ ಇದೆ ನಮ್ಮ ಸರ್ಕಾರಗಳು ಅಂದರೆ, ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ನಾನು ಗೆದ್ದು ಬರಬೇಕು, ಗೆದ್ದು ನಾನು ಆಡಳಿತಕ್ಕೆ ಬರಬೇಕು. ಜನರ ಆರೋಗ್ಯ ಹೋಗಲಿ, ಎಜುಕೇಷನ್ನು, ಅವ್ರ ಬಗ್ಗೆ ತಲೆಬಿಸಿ ಇಲ್ಲ ಅವರಿಗೆ. ನಾನು ಗೆದ್ದು ಬರೋದಕ್ಕೆ ಏನು ಸ್ಟ್ರಾಟರ್ಜಿ ಮಾಡಬೇಕು ಆ ಸ್ಟ್ರಾಟರ್ಜಿನ ಮಾಡ್ತಾ ಇದ್ದೀನಿ. ಎಜುಕೇಷನ್ ಇಂಪಾರ್ಟೆಂಟು. ಆರ್ಟಿಕಲ್ 14 ಏನು ಹೇಳುತ್ತೆ? ಎಜುಕೇಷನ್ ಕೊಡಬೇಕು, ಫ್ರೀ ಎಜುಕೇಷನ್ ಕೊಡಬೇಕು. ಜನ ಕೇಳ್ತಾ ಇಲ್ಲ ನನಗೆ ಫ್ರೀ ಕೊಡಪ್ಪ ಯಾವುದಾದ್ರು ಅಂತ ಕೇಳ್ತಾ ಇದ್ದಾರೆ ಹೊರತಾಗಿ, ನನಗೆ ನಮ್ಮ ಊರಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಶಾಲೆ ಆಗಬೇಕು, ಒಳ್ಳೆ ಟೀಚರ್ಸ್ ಬೇಕು, ಕೊಡಿ ಅಂತ ಯಾವ ಹಳ್ಳಿ ಜನ ಕೇಳ್ತಾ ಇದ್ದಾರೆ? ಯಾವ ಆರೋಗ್ಯ ಅಧಿಕಾರಿನ ಹೋಗಿ ನಮ್ಮ ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದಂಥ ಎಕ್ಸ್ರೇ ಮಿಷನ್ ಇಲ್ಲ, ಲ್ಯಾಬ್ ಇಲ್ಲ, ಟೆಕ್ನಿಷಿಯನ್ ಇಲ್ಲ, ನಮ್ಗೆ ಕೊಡಿ ಅಂತ ಎಷ್ಟು ಜನ ಕೇಳ್ತಾ ಇದ್ದಾರೆ? ಔಷಧಿನೂ ಇಲ್ಲ ಸರ್. ಔಷಧಿನೂ ಈಗ ಅದಕ್ಕೆ ಬರ್ತಾ ಇದ್ದೀನಿ ನೋಡಿ. 53 ಟೆಂಡರ್ಗಳು ಹೊರಗಡೆ ಬರ್ಕೊಡ್ತಾರೆ ಸರ್. ಸರ್, ಔಷಧ ಸರಬರಾಜು ನಿಗಮ ಅಂತ ಒಂದಿದೆ. ಅದರಲ್ಲಿ ಹಿಂದೆ IAS ಆಫೀಸರ್ ಇರ್ತಾ ಇದ್ರು. ಈಗ ಮೊನ್ನೆ ಇತ್ಲಾಗ ಯಾರೋ ಮಿನಿಸ್ಟರ್ PA MD ಮಾಡಿಬಿಟ್ಟಿದ್ದಾರೆ. ಅವನಿಗೆ ಎಷ್ಟರ ಮಟ್ಟಿಗೆ ಆ ಮೆಡಿಕಲ್ ಬಗ್ಗೆ ಗೊತ್ತಿದೆಯೋ ನನಗಂತೂ ದೇವರಾಣೆ ಗೊತ್ತಿಲ್ಲ. ಹೀಗಾಗಿ 53 ಟೆಂಡರ್ಗಳು, ಮೆಡಿಸಿನ್ ಸಪ್ಲೈಯರ್ಸ್ ಟೆಂಡರ್ಗಳು ರಿಜೆಕ್ಟ್ ಆಗಿದೆ. ಆ ರಿಜೆಕ್ಟ್ ಆಗಿದ್ದರಿಂದ ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆಗಳು ಸಿಗಲ್ಲ. ಇದನ್ನು ಸನ್ಮಾನ್ಯ UT ಖಾದರ್ ಅವರ ಗಮನಕ್ಕೆ ನಾನು ಬೇರೆ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತಂದಾಗ ಅವ್ರು ಅದನ್ನು ಒಪ್ಕೊಂಡ್ರು. IAS ಆಫೀಸರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಒಳ್ಳೆ ಕೆಲಸಗಾರ ಅಂತ ತಂದಿದ್ದೀನಿ, ನಾವೀಗ ಮಾಡ್ತೀವಿ ಅಂತ ಇದ್ದಾರೆ. ಎಟ್ಲೀಸ್ಟ್ UT ಖಾದರ್ ಸ್ವಲ್ಪ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಸರ್ಕಾರಿ ಈ ಆಸ್ಪತ್ರೆಗಳು ಯಾಕೆ ಮಾತ್ರ ಔಷಧಿ ಸಿಗಲ್ಲ ಅಂದ್ರೆ ಕೃತಕರ ಅಭಾವ ಬೇಕಂತ ಸೃಷ್ಟಿ ಮಾಡ್ತಿದ್ದಾರೆ? ಬೇಕಂತ ಸೃಷ್ಟಿ ಅಲ್ಲ. ಇಲ್ಲಿ ಏನಾಗ್ತಾ ಇದೆ, ಈ ಸರಬರಾಜು ಮಾಡುವಂತ ನಿಗಮ ಇದೆಯಲ್ಲ, ಇವರು ಟೆಂಡರ್ ಹಾಕ್ತಾರೆ. ಯಾವ್ಯಾವ ಮೆಡಿಸಿನ್ಸ್ ಬೇಕು, ಕರ್ನಾಟಕದಲ್ಲಿ ಯಾವ್ಯಾವ ಆಸ್ಪತ್ರೆಗೆ ಸಪ್ಲೈ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಅದು ಟೆಂಡರು. ಕಿಕ್ ಬ್ಯಾಕ್ ಸಿಗ್ಬೇಕಲ್ಲ ಸರ್. ನೀವು ಸುಮ್ಮನೆ ನೀವು ಕೊಟ್ರೆ ಹೆಂಗೆ? ಕಿಕ್ ಬ್ಯಾಕ್ ಕೊಡಿ, ಕೊಟ್ರ ಮೇಲೆ ನಾವು ಟೆಂಡರ್ ಓಪನ್ ಮಾಡ್ತೀವಿ. ಆ ಮನಸ್ಥಿತಿಯಿಂದ ಮೊನ್ನೆ ಖಾದರ್ ಅವರು ಬರೋಕ್ಕಿಂತ ಮೊದಲು 53 ಟೆಂಡರ್ಗಳು ಹೋಗಿದ್ದಾವೆ. ಎಲ್ಲಿ ಹೋಯ್ತದು ಟೆಂಡರ್? ಯಾಕೆ ಓಪನ್ ಮಾಡಲಿಲ್ಲ? ಯಾಕೆ ಅವನಿಗೆ ಆರ್ಡರ್ ಕೊಟ್ಟಿಲ್ಲ? ಇವತ್ತು ಮೆಡಿಸಿನ್ಸ್ ಇಲ್ದೇನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಬರ್ಕೊಡ್ತಾರೆ ಡಾಕ್ಟ್ರು, ನಮ್ಮಲ್ಲಿ ಇಲ್ಲ ಈ ಮೆಡಿಸಿನ್ ಅಂತ. ಯಾವುದೇ ಕಾರಣಕ್ಕೂ ನಾಗರಿಕರ ಆಯ್ಕೆ ಮಾಡಿರೋ ಸರ್ಕಾರದ ಆಸ್ಪತ್ರೆಯಲ್ಲಿ ರೋಗಿಗೆ ಯಾವುದೇ ಮಾತ್ರೆಯನ್ನು ಬರ್ಕೊಡ್ಬಾರ್ದು. ಅವನಿಗಲ್ಲೇ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊಡಬೇಕು. ಇದು ಸರ್ಕಾರದ ಜವಾಬ್ದಾರಿ. ಇದನ್ನ ನಮ್ಮ ಮತದಾರರು ಕೇಳ್ತಾ ಇಲ್ವಲ್ಲ. ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಜನರ ಪರಿವರ್ತನೆ ಆಗ್ಬೇಕಾದ್ರೆ ನೀವು ಎಲ್ಲೇ ಹೋಗಿ, ಜನಸಾಮಾನ್ಯರು ತಮ್ಮ ಹಕ್ಕುಗಳನ್ನ ಎಲ್ಲಿವರೆಗೆ ಕೇಳೋದಿಲ್ವೋ, ಆ MLA ಬಂದ್ರೆ ಅವನಿಗೆ ಸನ್ಮಾನ ಮಾಡ್ತಾರೆ, ಕಿರೀಟ ಹಾಕ್ತಾರೆ, ಅವನು ಹೊಗಳ್ತಾರೆ. ಅದನ್ನ ಜನ ಬಿಡ್ಬೇಕು. ಫಸ್ಟ್ ನೀನು ನನ್ನ ಸೇವಕ, ನಾನು ಪ್ರಭು, ಈ ದೇಶದ ಆಳ್ವಿಕೆ ಮಾಡೋ ನಾನು. ನಿನ್ನನ್ನು ಆಯ್ಕೆ ಮಾಡಿರೋದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ. ಕರೆಕ್ಟ್. ಕೇಳಬೇಕಲ್ಲ, ಯಾರು ಕೇಳ್ತಾ ಇಲ್ಲ ಅದನ್ನ. ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ ಆಗಿದೆ ನನಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು XL PU ಕಾಲೇಜ್ ಗುರುವಾಯನಕೆರೆ.